Yes, I'm getting ready to go for Dharmasthala Darshana, and yeah, I'm wearing this sari. It bandu light, I'll show. Light green, yeah, dark green border bandida, and this I took from Sanjar Creations. ನಿಮಗೆಲ್ಲ ಗೊತ್ತಿರುತ್ತೆ ಅದು ಸ್ವಲ್ಪ ಫೇಮಸ್ ಆಗಿದೆ. ಸೊ ಐ ಥಾಟ್ ಲೆಟ್ ಮಿ ಟ್ರೈ ಸಮ್ ಡಿಫ್ರೆಂಟ್ ಶೇಡ್ಸ್ ಆಫ್ ಸಾರಿ ಅಂತ. ಈ ಶೇಡ್ ನನ್ನ ಹತ್ರ ಅಷ್ಟೇ ಇರಲಿಲ್ಲ. ಸೊ ಐ ಥಾಟ್ ಲೆಟ್ ಮಿ ಪರ್ಚೇಸ್ ಆ್ಯಂಡ್ ಸ್ಟೈಲ್ ದಿಸ್ ಸಾರಿ ಅಂತ. ಈಗ ಇದನ್ನೇ ಉಟ್ಕೊಂಡಿದ್ದೀನಿ. ಐ ಆಮ್ getting ready now, and I got ready. ಇದೊಂದು ಸ್ವಲ್ಪ ಕೂದಲು ಡ್ರೈ ಆಗಬೇಕು, ಆ್ಯಂಡ್ ಐ ನೀಡ್ ಟು ವೇರ್ ಸಮ್ ಬ್ಯಾಂಗಲ್ಸ್. ಅದು ಕೆಳಗಿದೆ. ನಾನು ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗಾಯ್ಸ್. ಆ್ಯಂಡ್ ಆಮೇಲೆ ಆನೆಗುಡ್ಡ ವಿನಾಯಕ ಟೆಂಪಲ್ಗೆ ಹೋಗಿದ್ವಿ. ನಾನು ಇಲ್ಲಿಗೆ ಮೇ ಬಿ ಥರ್ಡ್ ಟೈಮ್ ಅನಿಸುತ್ತೆ. ನಾನು ಚಿಕ್ಕವರಿದ್ದಾಗಿಂದನೂ ಬರೀ ಆಂಜನೇಯನ ಟೆಂಪಲ್ ಬಿಟ್ಟರೆ ಬೇರೆ ಯಾವ ಟೆಂಪಲ್ಗೂ ಹೋಗೇ ಇಲ್ಲ. ಸೊ ಮದುವೆ ಆದಮೇಲೆ ಇದೊಂದು ಥರ್ಡ್ ಟೈಮ್ ಬರ್ತಿದ್ದೀನಿ ಅನಿಸುತ್ತೆ. ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಗಣೇಶ ಫೆಸ್ಟಿವಲ್ ಇತ್ತಲ್ವ, ಮೇ ಬಿ ಅದಕ್ಕೆ ಸ್ವಲ್ಪ ಜನ ಇದ್ದರು. ಲಾಸ್ಟ್ 2 ಟೈಮ್ಸ್ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ಆಮೇಲೆ ಇಲ್ಲೆಲ್ಲ ಏನೇನೋ ಸೇಲ್ಸ್ ಹಾಕ್ಕೊಂಡಿದ್ದು, ಸ್ವೀಟ್ಸು, ಆಮೇಲೆ ಮಕ್ಕಳಾಟ ಸಾಮಾನುಗಳು, ಹಣ್ಣು ತರಕಾರಿ, ಹೂವು ಎಲ್ಲ ಇಟ್ಕೊಂಡಿದ್ರು. ಆ್ಯಂಡ್ ನಾವು ಹೋದಾಗ ದರ್ಶನಕ್ಕೆ ಆಲ್ರೆಡಿ ದೇವ್ರಿಗೆಲ್ಲ ದೇವ್ರನ್ನ ಎಲ್ಲ ಕ್ಲೀನ್ ಮಾಡ್ತಿದ್ರು. ಇನ್ನು ಅಭಿಷೇಕ ನಡೀತಿರಲಿಲ್ಲ. ಅಲ್ಲಿ ಮಾರ್ನಿಂಗೇ ಹೋಗಿದ್ವಿ. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ನನಗಂತೂ ಅಲ್ಲೇ ಇನ್ನೂ 1 hour ಇರ್ಬೋದಿತ್ತೇನೋ ಅನ್ನೋ ಥರ ಅನಿಸ್ತಿತ್ತು. ತುಂಬ ಚೆನ್ನಾಗಾಯಿತು ದರ್ಶನನೂ. ಆಮೇಲೆ ಈ ಹೂವು ನೋಡಿ, ಈ ಹೂವು ಇಲ್ಲಿ ಮಾತ್ರ ಸಿಗೋದು. ಮೇ ಬಿ ಬೇರೆ ಕಡೆ ಸಿಗುತ್ತೇನೋ, ನನಗೆ ಗೊತ್ತಿಲ್ಲ. ನಾನಂತೂ ಇಲ್ಲೇ ನೋಡಿರೋದು. ಡಿಫ್ರೆಂಟಾಗಿದೆ ಅಲ್ಲಿ ನೋಡಿ, ಹಿಂಗೆ ಕಟ್ಟಿರ್ತಾರೆ. ಅದು ಎಷ್ಟು ಕಟ್ಟಿರ್ತಾರೋ ಅಷ್ಟೇ ತೊಗೊಳಕ್ಕೆ ಸಾಧ್ಯ. ಅದನ್ನು ಕಟ್ ಮಾಡಿ ಎಲ್ಲ ಎರಡು ಮೊಳ ಆ ಥರ ತೊಗೊಳಕ್ಕಾಗಲ್ಲ. ಸೊ ಎಸ್, ನಮ್ಮ ಕಾರಲ್ಲಿರೋ ಪುಟ್ಟ ಗಣೇಶನಿಗೆ ಹೂವುಗಳಿಟ್ಟು ಪೂಜೆ ಮಾಡಿ ನಾವು ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೊರಟ್ವಿ. ಸಾರಿ ಐ ಆಮ್ ಸೋ ಸಾರಿ, ಏನೇನೋ ಒಂದ್ಸರಿ ಮಿಸ್ಟೇಕ್ ಆಗುತ್ತೆ. ಸೊ ಧರ್ಮಸ್ಥಳಕ್ಕೆ ಹೊರಟ್ವಿ. ಆನ್ ದ ವೇ ತುಂಬ ವೆದರ್ ಸಕ್ಕತ್ತಾಯಿತು. ಮಳೆ ಬಿಸಿಲು ಎಲ್ಲ ಸೇರಿ ತುಂಬ ಚೆನ್ನಾಗಿ ಅನಿಸಿತ್ತು. ಫುಲ್ ಗ್ರೀನರಿ ಇರೋದ್ರಿಂದ ನಿಮಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಪೀಸ್ಫುಲ್ ಅನಿಸುತ್ತೆ. ಆ್ಯಂಡ್ ನನ್ನ ಮಗಳು ಬಂದು ಪಾಚ್ಕೊಂಡ್ಬಿಟ್ಟಿದ್ಲು. ಸೊ ಹಂಗೆ ನಾವು ಸಾಂಗ್ಸು ಮತ್ತು ಈ ವೆದರ್ನ, ಈ ರೈಡ್ನ ತುಂಬ ಎಂಜಾಯ್ ಮಾಡಿದ್ವಿ. ನಮಗಂತೂ ಈ ಧರ್ಮಸ್ಥಳ ಟೆಂಪಲ್ಗೆ ಹೋಗ್ಬೇಕಂದ್ರೆ ತುಂಬ ಅಂದರೆ ತುಂಬ ಇಷ್ಟ. ಬಿಕಾಸ್ ನಮ್ಮ ಮದುವೆ ಎಲ್ಲ ಅಲ್ಲೇ ಆಗಿತ್ತಲ್ವ. ಸೊ ಅದಕ್ಕೆ ಏನೋ ಒಂಥರ ಕನೆಕ್ಷನ್, ಆಮೇಲೆ ಏನೋ ಒಂಥರ ಖುಷಿ, ಚೆನ್ನಾಗಿ ಅನಿಸುತ್ತೆ. ಏನೇ ನೆಗೆಟಿವಿಟಿ ಏನೇ ಇದ್ರೂ. ಸೊ ಪಾಪ ಸೌಜನ್ಯ ಅವ್ರಿಗೆಲ್ಲ ತುಂಬ ಅನ್ಯಾಯ ಆಗಿದೆ. ಸೊ ಅದಕ್ಕೆ ದೇವ್ರು ಖಂಡಿತವಾಗೂ ನ್ಯಾಯ ಕೊಡಿಸ್ತಾರೆ. ಸೊ ಅದೆಲ್ಲ ನೆಗೆಟಿವಿಟಿ ಇಟ್ಕೊಂಡಿದ್ರೆ ಹೇಗೆ ದೇವಸ್ಥಾನದ ಹೋಗೋವಂಥದ್ದಿದೆ ಬದಲಾಗ್ಬಿಡುತ್ತೆ. ಸೊ ಅಲ್ಲಿ ಹೋದಾಗ ಅದೇ ಜ್ಞಾಪನ ಆಗ್ತಿತ್ತು ನನಗೆ. ಪಾಪ ಹುಡುಗಿಗೆ ಆ ಥರ ಆಗಬಾರ್ದಿತ್ತು. ಇನ್ನೂ ತುಂಬ ಏನೇನೋ ಅನ್ಯಾಯ ನಡೆದಿದೆ ಅಂತ. ಹೋಪ್ ಅದಕ್ಕೆಲ್ಲ ನ್ಯಾಯ ಸಿಗುತ್ತೆ. ಜನರ ಕಡೆಯಿಂದ ಮನುಷ್ಯರ ಕೈಯಲ್ಲಿ ನ್ಯಾಯ ಕೊಡ್ಸೋಕ್ಕಾಗ್ದಲ್ಲೇ ಇದ್ದರು, ಭಗವಂತ ಅಂತೂ ನ್ಯಾಯ ಕೊಡಿಸ್ತಾರೆ ಅಟ್ ಲಾಸ್ಟ್. ಓಕೆ, ನಾನು ಅದನ್ನು ಪ್ರೇ ಮಾಡ್ತೀನಿ. ಸೊ ಧರ್ಮಸ್ಥಳ ದೇವಸ್ಥಾನ ಬಂದೇ ಬಿಡ್ತು. ತುಂಬ ಅಂದರೆ ತುಂಬ ಖುಷಿ ನಮಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ಇಲ್ಲೇ ಒಂದು 2-3 ಡೇಸ್ ಇದ್ಬಿಡೋಣ ಅಂತ ಅನಿಸ್ತಿರುತ್ತೆ. ಬೇಕಾದ್ರೆ ನಮಗೇನಾದ್ರು ಆಪರ್ಚುನಿಟಿ ಸಿಕ್ಕರೆ ಇಲ್ಲೇ ಸೆಟ್ಲೂ ಆಗಿಬಿಡ್ತೀವಿ. ಬಟ್ ಆ ಥರ ಆಗೋದಿಲ್ಲ. ಅಂದರೆ ಕೆಲವೊಂದು ದೇವಸ್ಥಾನ ಕ್ಷೇತ್ರಗಳಲ್ಲಿ ನಾವು ಅಲ್ಲೇ ಪರ್ಮನೆಂಟಾಗಿರ್ತೀವಿ ಅಂದರೆ ಸಾಧ್ಯ ಆಗೋಲ್ಲ. ಸೊ ಹಾಗೆ ಇದು ಏನೇ ಇಷ್ಟ ಇದ್ದರೂ ವರ್ಷಕ್ಕೊಂದು ಸತಿ ಹೋಗಿ, ಅಥವಾ ವರ್ಷಕ್ಕೊಂದು 5-6 ಸತಿ ಹೋಗಿ ಬರ್ಬೋದು. ಆ್ಯಂಡ್ ಲಾಸ್ಟ್ ಟೈಮು ನಾವು ಬಂದಾಗ ಹೀಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಈ ಸತಿನೂ ಹಾಗೆ ಲೈಟಿಂಗ್ಸ್ ಹಾಕಿದ್ದಾರೆ. ನೋಡೋಕ್ಕೆ ಸಕ್ಕತ್ತಾಗಿ ಅನಿಸ್ತು. ಏನೋ ದಸರಾಗೆ ಹೋದಾಗ ವೈಬ್ಸ್ ಬರುತ್ತೆ ಗೊತ್ತಾ. ಸೊ ಹಾಗೆ ಕಾಣಿಸ್ತಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು. ನನಗಂತೂ ಯಾವಾಗ ಹೋದ್ರು ಡಿಫ್ರೆಂಟಾಗಿ ಅನಿಸ್ತಿರುತ್ತೆ. ಈ ಚಳಿಗಾಲದ ನಾವು ಯೂಶ್ವಲಿ ಹೋಗಲ್ಲ, ಅಷ್ಟು ದೂರ ಪ್ರಯಾಣ ಎಲ್ಲ ಅಷ್ಟು ಮಾಡಲ್ಲ, ಮಕ್ಕಳಿರೋದ್ರಿಂದ ಹುಷಾರು ತಪ್ತಾರೆ ಅಂತ. ಆ್ಯಂಡ್ ಅದಾಗಿ ನಾವು ಧರ್ಮಸ್ಥಳದೆಲ್ಲ ಮುಗಿಸ್ಕೊಂಡು ಆಮೇಲೆ ಗಣೇಶನ ದೇವಸ್ಥಾನಕ್ಕೆ ಬಂದು ಇದೆಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ನಿಂತಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇವತ್ತಂತೂ ಇಲ್ಲಿ ಮುಂದೆ ಹೋಗಿ ದರ್ಶನ ಸಿಗೋದು ಕಡಿಮೆ, ಸಾಧ್ಯ ಇಲ್ಲ ಅನ್ನಿಸ್ತು. ಸೊ ಅದಕ್ಕೆ ನಾವು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಅಂಗಡಿ ಯಾರೋ ಒಬ್ಬರು ಕಳಿಸಿ ತೊಗೊಂಡು ಬಂದು ನನ್ನ ದರ್ಶನ ಆಗಲಿಲ್ಲ. ಸೊ ಇಲ್ಲಿಂದಲೇ ಕಾಣಿಸಿದ್ರು ದೇವರು. ಸೊ ಇಲ್ಲಿಂದ ದರ್ಶನ ಮಾಡಿಕೊಂಡು ಹೊರಟು
ಅದನ್ನು ಮುಗಿಸ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಸ್ಟಾಲ್ಸ್ ಇತ್ತು. ಆ್ಯಂಡ್ ಸ್ವಲ್ಪ ನಾವು ಪರ್ಚೇಸ್ ಮಾಡಿದ್ವಿ ನನ್ನ ಮಕ್ಳಿಗೆ, ಹೆಣ್ಮಗಂಗೆ. ಅವ್ರು ಯೂಶ್ವಲಿ ಮಕ್ಳಂದರೆ ಹಂಗೆ. ಸೊ ಆಮೇಲೆ ದರ್ಶನ ಮಾಡೋಕ್ಕೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ದರ್ಶನ ತುಂಬ ಚೆನ್ನಾಗಿತ್ತು ಗೈಸ್. ಆಮೇಲೆ ಇದೊಂದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6:30 ಟು ಮಧ್ಯಾಹ್ನ 1:30, ಸಂಜೆ 3:30ಇಂದ ಮತ್ತು ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಶಿವ ದೇವರಿದ್ದಾರಲ್ಲ, ಅವ್ರ ಮಗ ಷಣ್ಮುಗ ದೇವರು ನಾಗರೂಪದಲ್ಲಿರೋದ್ರಿಂದ ಸುಬ್ರಹ್ಮಣ್ಯ ಅಂತ ಹೆಸರು ಇಲ್ಲಿ ಬಂದಿದೆ. ಆ್ಯಂಡ್ ಅದೇ ಹೆಸರಲ್ಲಿ ಆರಾಧಿಸ್ತಾರೆ ಜನಗಳು. ಸೊ ನಿಮ್ಗೆ ಏನೇ ನೆಗೆಟಿವಿಟಿ ಇದ್ದರೂ, ದೃಷ್ಟಿ ದೋಷಗಳು, ಆಮೇಲೆ ಎಷ್ಟೊಂದು ಜನಕ್ಕೆ ಮಗು ಇರ್ತಾರಲ್ಲ, ಮದುವೆ ಆಗಿರಲ್ಲ, ನಿಮ್ಗೆ ಏನೇ ನೆಗೆಟಿವಿಟಿ ಇದ್ದರೂ ಎಲ್ಲ ಜ್ಯೋತಿಷಗಳು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಈ ಟೆಂಪಲ್ಗೆ. ಸೊ ಈ ಟೆಂಪಲ್ಗೆ ಬಂದು ಅದೆಲ್ಲ ಕೆಲವೊಂದು ಪೂಜೆಗಳು ಕೊಡ್ತಾರೆ. ಸೊ ಅವರೇ ಹೇಳಿ ಕಳಿಸ್ತಾರೆ. ಆ ಪೂಜೆಗಳನ್ನ ಇಲ್ಲಿ ಮಾಡಿಸೋದ್ರಿಂದ ನಿಮಗೆ ಎಷ್ಟೊಂದು ನೆಗೆಟಿವಿಟಿಗಳು ದೂರ ಆಗುತ್ತೆ. ಎಲ್ಲ ಕೆಟ್ಟು ನಕಾರಾತ್ಮಕ ಚಿಂತನೆಗಳು ಅದೆಲ್ಲ ದೂರ ಆಗುತ್ತೆ. ಆಮೇಲೆ ಏನೇ ನೆಗೆಟಿವಿಟಿ ಇದ್ದರೂ ಎಲ್ಲ ದೂರ ಆಗುತ್ತೆ. 5,000ಕ್ಕಿಂತ ಹೆಚ್ಚು ಇತಿಹಾಸ ಹೊಂದಿರುವ ಕುಕ್ಕೆ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ದಿವ್ಯ ಹಾಗೂ ಪವಿತ್ರ ಕ್ಷೇತ್ರವಾದ ಸುಬ್ರಹ್ಮಣ್ಯ ದೇವಸ್ಥಾನ ಧಾರಾ ನದಿಯ ದಡದಲ್ಲಿದೆ. ಇದರ ಮೂಲವು ಕುಮಾರ ಪರ್ವತದಲ್ಲಿದೆ. ಇಲ್ಲಿಂದ ನದಿಯು ಪಶ್ಚಿಮ ಸಮುದ್ರಕ್ಕೆ ಹೋಗುತ್ತದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ಇದೆ, ಅದನ್ನೆಲ್ಲ ನಾನು ಟ್ರೈ ಮಾಡ್ತೀನಿ ಕೊಡೋಕ್ಕೆ. ಬಟ್ ಏನೇ ನೆಗೆಟಿವಿಟಿ ಇದ್ದರೂ ಇಲ್ಲಿಗೆ ಬಂದು ದೇವರ ಆಶೀರ್ವಾದ ತಗೊಳ್ಳಿ. ನಾನಂತೂ ಈ ಸ್ಯಾರಿ ಉಟ್ಕೊಂಡಿದ್ದೆ. ಇದೊಂದು ಟ್ರೆಡಿಷ್ನಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದನ್ನು ಒಂದು ಶ್ರೀ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೆ. ಅದು ಫುಲ್ ನೇಮ್ ಗೊತ್ತಿಲ್ಲ. ಸೊ ಇದು ಕಾಂಟ್ರಾಸ್ಟ್ ಬ್ಲ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಎಲ್ಲ ಕಾಂಟ್ರಾಸ್ಟ್ ಹಾಕ್ಕೊತಿರ್ತೀವಿ. ಸೊ ಈ ಟ್ರೆಡಿಷ್ನಲ್ ಸ್ಯಾರಿ ಹೀಗೆ ಇರಲಿ ಅಂದ್ಬಿಟ್ಟು ನಾನು ಆ ಬಾರ್ಡರು, ಆ ಗ್ರೀನ್ ಒತ್ತಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ದರ್ಶನಕ್ಕೆ ಸ್ವಲ್ಪ ಕಾಯ್ತಾ ಇದ್ದೀವಿ. ದರ್ಶನವೂ ಬೇಗ ಆಯಿತು. ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ. ಸೊ ಜಸ್ಟ್ ನಾನು ಸಾರಿ ಫ್ಲಾಂಟ್ ಮಾಡ್ತಾಯಿದ್ದೀನಿ. ಸೊ ಹೆಣ್ಮಕ್ಳಿಗೆ ಹಾಗೆಲ್ವ ರೆಡಿ ಆದಮೇಲೆ ಅವನು ಎಷ್ಟು ಸತಿ ನೋಡ್ಕೊಂಡು ಅವ್ರಿಗೆ ಸಾಕಾಗಲ್ಲ. ಸೇಮ್ ನಾನು ನಿಮ್ಮ ಥರನೇ ನೋಡಿ ಎಷ್ಟು ಸುಮ್ಮನೆ ಜನಗಳು ಕಾಯ್ತಾಯಿದ್ರು. ಆಮೇಲೆ ಸ್ವಲ್ಪ ಫ್ರೀ ಅನಿಸ್ತು. ನಾವು ಮಧ್ಯಾಹ್ನ ಹೋಗಿದ್ದಲ್ವ, ಸೊ ನಾವು ಹೋದ ತಕ್ಷಣ ದರ್ಶನಕ್ಕೆ ಹೋಗ್ಬಿಟ್ವಿ. ಆ್ಯಂಡ್ ಅಲ್ಲಿ ನೋಡಿ ಅಲ್ಲೆಲ್ಲ ವಿವರಗಳಿದೆ. ಸರ್ಪ ಸಂಸ್ಕಾರಯುಕ್ತ ನಾಗ ಪ್ರತಿಷ್ಠೆ, ಅದಕ್ಕೆ ಆ ಪ್ರೈಸ್ಗಳಿದೆ. ಆ್ಯಂಡ್ ಅದಕ್ಕೆ ತಕ್ಕಂಗೆ ಎಷ್ಟೊಂದು ಇದರಲ್ಲಿ ಇನ್ಫಾರ್ಮೇಷನ್ಸ್ ಇದೆ. ಸೊ ಅದರ ತಕ್ಕಂತೆ ಇಲ್ಲಾಂದರೆ ನಿಮ್ಮ ಜ್ಯೋತಿಷಗಳು ಹೇಳಿ ಕಳಿಸ್ತಾ ಇರ್ತಾರೆ ಆಬ್ವಿಯಸ್ಲಿ. ಇಲ್ಲ ನಾಗ ಪ್ರತಿಷ್ಠೆ ಮಾತ್ರ ಆಶ್ಲೇಷ ಬಲಿ, ಇಲ್ಲಿ ಜಾಸ್ತಿ ಆಶ್ಲೇಷ ಬಲಿನೇ ಹೇಳ್ತಿರ್ತಾರೆ. ಸೊ ಅದ್ರ ಪೂಜೆನೇ ಜಾಸ್ತಿ ಇರುತ್ತೆ. ಸೊ ಅದೇ ಅವರವರ ಏನದು ರಾಶಿಗೆ ಯಾವ್ಯಾವುದು, ಅವ್ರವ್ರ ಜಾತಕಕ್ಕೆ ಯಾವ್ದ್ಯಾವುದು ಅಂದರೆ ಏನು ಮೈನಸ್ ಇರುತ್ತೋ ಸೊ ಅದನ್ನು ಅವರು ತಿಳಿಸಿರ್ತಾರೆ. ದಟ್ ಈಸ್ ಆಫೀಸಲ್ಲಿ ಬಂದು ನೀವು ವಿಚಾರಿಸ್ಬೋದು. ಅವ್ರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಓಕೆ, ನಮಗೆ ಇಲ್ಲಿ ತನಕ ಇಲ್ಲಿ ಯಾವುದು ನಾವು ಪೂಜೆ ಮಾಡಿಸಿಲ್ಲ, ಬಟ್ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಮಾಡಿಸಿದ್ದಾರೆ. ಈ ಥರ ದೃಷ್ಟಿ ಆದರೆ ಎಲ್ಲ ಮಾಡಿಸ್ತಾರೆ. ಆಮೇಲೆ ಏನೋ ನೆಗೆಟಿವಿಟಿ ಇದೆ, ಮಗು ಆಗಿಲ್ಲ, ಮದುವೆ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸಿರೋರಿದ್ದಾರೆ. ಸೊ ನಿಮಗೂ ಏನಾದ್ರು ಆ ಥರದ್ದು ಏನಾದರೂ ಬರ್ಕೊಟ್ಟಿದ್ದು ದಯವಿಟ್ಟು ಇಲ್ಲ ಟೈಮ್. ಆಮೇಲೆ ದರ್ಶನ ಎಲ್ಲ ಸೂಪರಾಗಾಯಿತು. ಅದು ಬೇಗನೆ ಮುಗೀತು. ಕಮ್ಮಿ ಜನ ಇದ್ರಲ್ಲ, ಸೊ ನಾವು ಬಂದು ತುಂಬ ಜನ ನಿಂತಿದ್ದು. ಆಮೇಲೆ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂದ್ಕೊಂಡು ಊಟಕ್ಕೆ ಬಂದು ಊಟದಲ್ಲಿ ನೋಡಿದ್ರೆ ಇಷ್ಟೊಂದು ಜನ ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದಾರೆ. ಎಲ್ಲ ನಿಲ್ಸಿರ್ತಾರೆ. ಒಂದು 4-5 ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಫಸ್ಟ್ ಟೈಮ್ ನಾವು ಊಟಕ್ಕೆ ಅಂದರೆ ಫಸ್ಟ್ ಟೈಮ್ ಅಂತಲ್ಲ, ಇಲ್ಲೊಂದು ಅಂದರೆ 3-4 ಟೈಮ್ಸ್ ಊಟ ಟೈಮಿಗೆ ಬಂದಿರೋದು ಕರೆಕ್ಟಾಗಿ. ಸೊ ಪ್ರಸಾದ ಅಂತೂ ತುಂಬ ಅದ್ಭುತವಾಗಿತ್ತು, ತುಂಬ ರುಚಿಯಾಗಿತ್ತು. ಈ ಥರ ಸಾಂಬಾರನ್ನ ನಾವು ಮನೇಲಿ ಮಾಡ್ತಿದ್ದು ಇಷ್ಟೊಂದು ರುಚಿ ಸಿಗೋಲ್ಲ. ಸೊ ಇಲ್ಲಂತೂ ಅಮೇಝಿಂಗ್ ಆಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದರ್ಶನ ಎಲ್ಲ ಮುಗೀತು. ಆ್ಯಂಡ್ ಫೈನಲಿ ಟೆಂಪಲ್ ಟ್ರಿಪ್ಸ್ ಎಲ್ಲ ಆಯಿತು. ಆ್ಯಂಡ್ ಸೊ ಟಯರ್ಡ್, ತುಂಬ ಚೆನ್ನಾಗೂ ಇತ್ತು. ಸ್ವಲ್ಪ ಓಡಾಡೋದ್ರಿಂದ ಟಯರ್ಡ್ ಅನಿಸ್ತಿತ್ತು. ಅದು ಬಿಟ್ಟರೆ ಇಟ್ ವಾಸ್ ಸೋ ಗುಡ್. ದೇವ್ರ ದರ್ಶನ ಎಲ್ಲ ನೀಟಾಗಾಯಿತು. ಅದಷ್ಟು ಬೇಗ ಆಯಿತು ಅಂದರೆ ಫೀಲ್ ಸೋ ಬ್ಲೆಸ್ಡ್. ಚೆನ್ನಾಗಿತ್ತು. ಮಳೆ ಎಲ್ಲ ಇತ್ತು. ಈ ಥರ ವೆದರಲ್ಲಿ ನಾನು ಯಾವಾಗೂ ಬಂದಿರಲಿಲ್ಲ. ಸೊ ಯಾವಾಗೂ ರಜಾ ಟೈಮಲ್ಲೇ ಬರ್ತಿದ್ವಿ, ಮಾರ್ಚ್ ಅಥವಾ ಏಪ್ರಿಲ್ ಆ ಟೈಮಲ್ಲಿ. ಸೊ ಈ ಟೈಮಲ್ಲಿ ಬಂದಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ದರ್ಶನ ಬೇಗ ಆಯಿತು ಎಲ್ಲ ಕಡೆಯೂ. ಸೂಪರ್ ದಿಸ್ ಟೆಂಪಲ್ ರನ್ ಅಗೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ that's all for this day, and we are heading to rest for the one day.
ನಾಳೆ ಫುಲ್ ರೆಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ನಾವು ಬ್ಯಾಕ್ ಟು ಬ್ಯಾಂಗಲೂರು, ನಮ್ಮ ಊರಿಗೆ ನಾವು ಹೋಗ್ಬಿಡ್ತೀವಿ. ಸೊ ಟ್ರಿಪ್ ಮುಗಿತಾ ಬೇಜಾರು ಅನಿಸ್ತಿದೆ, ಬೇಗ ಮುಗ್ದೋಯ್ತಲ್ಲ ಅಂತ. ಬಟ್ 2 ದಿನ ಅಷ್ಟೇ, ಆಮೇಲೆ ಬ್ಯಾಕ್ ಟು ನಾರ್ಮಲ್ ಅಂತ ನಾರ್ಮಲ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ದಟ್ಸ್ ಇಟ್. ವಿ ಗಾಟ್ ಸಮ್ 10 ಲಡ್ಡೂಸ್ ದಿಸ್ ಟೈಮ್. ಫುಲ್ ಎಲ್ಲ ಲಡ್ಡು ಪ್ರಸಾದ ತೊಗೊಂಡೋಗಿ ನನ್ನ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡ್ಕೊಂಡು ತಿಂದು ಇವಾಗ ಒಂದು ತಿಂದ್ಬಿಡ್ತೀನಿ. ಆ್ಯಂಡ್ ಆಮೇಲೆ ಏನು ಮಿಕ್ಕಿದೆಲ್ಲ ನಮ್ಮ ನೈಬರ್ಸ್ಗೆ, ನನ್ನ ಫ್ರೆಂಡ್ಸ್ಗೆ ನಾವು ಶೇರ್ ಮಾಡ್ತೀವಿ. ಆ್ಯಂಡ್ ಇಷ್ಟೊಂದು ಪ್ರಸಾದಗಳು ಸಿಕ್ಕಿದೆ ಈ ಸತಿ, ಎಲ್ಲ ಬೇಗನೆ ಸಿಕ್ಕಿದೆ. ಸೊ ಎಸ್. ಸೊ ಆಮೇಲೆ ದರ್ಶನ ಆಯಿತು, ಊಟ ಆಯಿತು, ಪ್ರಸಾದ ಎಲ್ಲ ಸಿಕ್ತು, ಚೆನ್ನಾಗಿ ಸ್ವಲ್ಪ ಲಾಡು ಎಲ್ಲ ತಿಂದು ನಾವು ನೆಕ್ಸ್ಟು ಇನ್ನು 1 ಡೇ ಬಂದು ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಸೊ ಉಡುಪಿ ಅಲ್ಲೆಲ್ಲ ಸ್ಟೇ ಆಗೋಣ ಅಂದ್ಕೊಂಡು, ಯಾಕಂದರೆ ಅಲ್ಲಿ ಬೀಚ್ ಪಕ್ಕನೇ ವಿಲಾಸ್ ಆ ಥರದ್ದೆಲ್ಲ ಸಿಗುತ್ತೆ, ರೂಮ್ಸ್ ಆ ಥರದ್ದೆಲ್ಲ. ಸೊ ನಾವು ವಿಲ್ಲಾ ಥರದ್ದು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲೇ ಹೋಗಿ ಎಂಜಾಯ್ ಮಾಡೋಣ ಅಂತ. ಸೊ ಒಂದಿನ ರೆಸ್ಟ್. ಆಮೇಲೆ ಮಕ್ಳಿಗೆ ಮೇನ್ ಖುಷಿ ಆಗುತ್ತೆ. ನಾವಂದರೆ ಯೂಶ್ವಲಿ ನಮಗೆ ಫೋನು ಅಥವಾ ಟಿ ವಿ ಏನಾದರೂ ಇದೆ ಡೈವರ್ಟ್ ಆಗಿಬಿಡ್ತೀವಿ. ಸೊ ಮಕ್ಳಿಗೆ ಹಾಗಲ್ಲ. ಸೊ ದೇ ಹ್ಯಾಸ್ ಟು ಬಿ, ಆಮೇಲೆ ಹೆಂಗೆ ದೇ ಹ್ಯಾಸ್ ಟು ಎಂಜಾಯ್ ದ ವೆಕೇಷನ್ಸ್. ಅವ್ರಿಗೆ ಶಾರ್ಟ್ ವೆಕೇಷನ್ಸ್ ಬಂದರು ಅಷ್ಟೇ, ಅಜ್ಜಿ ಮನೆಗೆ ಹೋಗೋಣ, ಇಲ್ಲಾಂದರೆ ಈ ಥರ ಟೆಂಪಲ್ಗೆ ಹೋಗೋಣ, ಇಲ್ಲ ಆಚೆ ಹೋಗ್ಬೇಕಷ್ಟೇ ಅವ್ರಿಗೆ ಆ ಥರ. ಸೊ ನಮಗೆ ಜಾಸ್ತಿ ಟೆಂಪಲ್ಸ್ ಇಷ್ಟ ಇರೋದ್ರಿಂದ ಸೊ ಅವ್ರಿಗೂ ಅದೇ ಟೆಂಪಲ್ಸ್ ಇಷ್ಟ. ನನ್ನ ಮಗಂತೂ ಸಖತ್ ಇಷ್ಟ. ಅವನಿಗೆ ಬರೀ ದೇವ್ರ ಚಿತ್ರ ಬಿಡಿಸೋ, ದೇವ್ರದೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಅಂದ್ಕೊಂಡು ಅದೇ ಅವ್ರಿಗೇನು ಇಂಟ್ರೆಸ್ಟ್ ಇರ್ತೋ ಅದು ಮಾಡ್ತಾರೆ. ಸೊ ನಾವೇನು ಅದನ್ನು ಸ್ಟಾಪ್ ಮಾಡಲ್ಲ. ಸೊ ಅವ್ರಿಗೇನು ಇಷ್ಟನೋ ಅದು ಮಾಡಲಿ ಅವ್ರ ಲೈಫಲ್ಲಿ. ಬರೀ ಓದ್ಕೊಂಡೇ ಇರಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಸೊ ಓದೋದ್ರಿಂದ ಪಕ್ಕನೂ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇರುತ್ತೆ, ಸ್ಪೋರ್ಟ್ಸ್, ಡಾನ್ಸ್ ಅಥವಾ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್. ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದೆಲ್ಲ ಅವರು ಮುಂದೆ ಬರೀಲಿ ಅನ್ನೋದು ನಮ್ಮ ಆಸೆ. ನಮ್ಮ ಮನೇಲಿ ಏನೋ ಆ ಥರ ಫೋರ್ಸ್ಫುಲ್ ಇಲ್ಲ, ನೀವು ಓದಲೇಬೇಕು, ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ. ಸೊ ಲೈಕ್ ಲೆಟ್ ಯು ಪೀಪಲ್ಸ್